ಸಣ್ಣದಾದಂಥ ಒಂದು ಧ್ಯಾನ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಭಾಳ ಆಸೆ ಇದೆ. ಯಾಕಂದರೆ ನಾವು ಚಿಕ್ಕನಿಂದನೇ ಈ ಪ್ರೊಫೆಷನ್ಗೆ ನನ್ನನ್ನು ಈ ಒಂದು ಸೃಷ್ಟಿಯಲ್ಲಿ ಕಳಿಸಿದೆ ಅಂತಂದರೆ ನನ್ನಿಂದ ಈ ಜಗತ್ತಿಗೆ ಏನೋ ಒಂದು ಬೇಕಾಗಿದೆ, ಕೊಡುಗೆ ಕೊಡಲೇಬೇಕು ನಾವು. ಯಾಕಂದರೆ ನಾನು ಇವತ್ತು ಹೇಳಿದ ಹಾಗೆ ಅಂಥ ಒಂದು ಫ್ಯಾಮಿಲಿಯಿಂದ ಬಂದ್ರೂ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಅದಕ್ಕೆ ನಾವೇನೋ ಒಂದು ಕೊಡಲೇಬೇಕು. ಅದಕ್ಕೆ ಒಂದು ಚಿಕ್ಕದಾದಂಥ ಒಂದು ಧ್ಯಾನ ಕೇಂದ್ರವನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ನೋಡುವ ಮುಂದಕ್ಕೆ ಸಹಾಯ ಕೂಡಿ ಬಂದರೆ ಅದು ಆಗುತ್ತೆ ಯೋಗ ಅಂತ ಅಂದ್ಕೊಂಡಿದೆ. ಆಮೇಲೆ ಎಷ್ಟು ಜನ ಮಕ್ಕಳು ಬರ್ತಾರೆ ಮೇಡಮ್? ಮಕ್ಕಳು ಈಗ ಯಾಕಂದರೆ ಯೋಗ ಅಂದರೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ಇಂತಿಷ್ಟೇ ಏಜ್ ಅವ್ರು ಮಾಡ್ಬೇಕಂತೇನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ಮಾಡುವಂಥ ಒಂದು ಯೋಗ ಅದು. ಎಷ್ಟು ಜನ ಬರ್ತಾರೆ ಸರ್? ಇಲ್ಲಿ ಹಾಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಜನದ ಲೆಕ್ಕಾಚಾರ ಹೇಳಕ್ಕೆ ಆಗಲ್ಲ ಇಲ್ಲಿ. ಯಾಕಂದರೆ ಈಗ ಒಂದು ಅಕಾಡೆಮಿಕ್ ಮುಗಿಯುವಷ್ಟೊತ್ತರಲ್ಲಿ ಅವರು 1 ವರ್ಷ ಬರ್ತಾರೆ. ಅಲ್ಲಿಂದ ಮಕ್ಕಳಿಗೆ ಇನ್ನು ಬೇರೆ ಯಾವುದ್ರಲ್ಲೂ ಆಸಕ್ತಿ ಬೆಳೆಯುತ್ತೆ, ಟೆನ್ನಿಸ್ಸು, ಬ್ಯಾಡ್ಮಿಂಟನು ಈ ಥರ. ಅಲ್ಲೊಂದು ಸ್ವಲ್ಪ ದಿನ ಹೋಗ್ತಾರೆ, ತಿರ್ಗಾ ಬರ್ತಾರೆ, ತಿರ್ಗಾ ಯೋಗಾಭ್ಯಾಸಕ್ಕೆ ಬರ್ತಾರೆ. ಈ ಥರ ರುಟೀನ್ ಆಗಿ ಬರ್ತಾನೆ ಇರ್ತಾರೆ.